ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಿಂಪಲಾಗಿ ಟೊಮೆಟೊ ರೈಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಒಂದೆರಡು ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು, ಜೊತೆಗೆ ಒಗ್ಗರಣೆಗೆ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಮಸಾಲೆ ಐಟಮ್ಸು. ಇದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ರುಬ್ಕೋಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೂ ಓಕೆ, ಬಟ್ ಸ್ವಲ್ಪ ರುಬ್ಕೊಂಡ್ರೆ ಬೇರೆ ಟೇಸ್ಟೇ ಕೊಡುತ್ತೆ. ಅದ್ರ ಜೊತೆಗೆ ಒಂದು 3 ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳೋಣ. ಜೊತೆಗೆ 1 ಕಪ್ಪಷ್ಟು ಬಟಾಣಿ ತೊಗೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆ ಐಟಮ್ಸು. ಸೊ ಇವಾಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಆಯಿಲ್ ಹಾಕೋಣ. ಜೊತೆಗೆ 1 ಸ್ಪೂನಷ್ಟು ತುಪ್ಪ ಅಡಿಷ್ನಲ್, ನೀವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ಕಾದಾದ್ಮೇಲೆ ಎಲ್ಲ ಮಸಾಲೆ ಐಟಮ್ಸ್ ಏನು ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕಬೇಕು. ಅದು ಸಿಡ್ದಿದ ನಂತರ ಒಗ್ಗರಣೆಗೆ ನಾವೇನೆಲ್ಲ ಐಟಮ್ಸ್ ಇಟ್ಕೊಂಡಿದ್ವಲ್ಲ, ಕರ್ಬೇವಿನ ಸೊಪ್ಪು ಹಾಕಿ, ಹಸಿಮೆಣಸಿನ್ಕಾಯಿ, ಅದಾದಮೇಲೆ ನಾವೇನು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಆನಿಯನ್ನು, ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಅದು ಡೀಪ್ ಫ್ರೈ ಆಗೋವರೆಗೂ, ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಅದು ಹೇಗೆ ಇದಾಗಿದೆ ಅಂತ. ಅದಾದಮೇಲೆ ಇವಾಗ ನಾವು ಅವಾಗೆ ಏನು ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ಲ, ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ಸ್ಮೆಲ್ಲ ಹೋಗಬೇಕು. ಅದಾದಮೇಲೆ ಒಂದು ಟೊಮ್ಯಾಟೊ ಏನು ಕಟ್ ಮಾಡಿದ್ವಿ ಅಲ್ಲ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದು ಫುಲ್ ಸಾಫ್ಟ್ ಆಗಬೇಕು. ಸೊ ಈ ಟೈಮಲ್ಲೇ ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡಿ ಹಾಕಿ. ಅಂದರೆ ಕೆಲವೊಬ್ಬರು ರುಬ್ಕೊಂಡು ಮಾಡ್ತಾರೆ, ಸೊ ನಾನಿಲ್ಲಿ ಜಾಸ್ತಿ ಏನು ಮಸಾಲೆ ಐಟಮ್ಸ್ ಹಾಕಿಲ್ಲ. ಸೊ ಇದೆಲ್ಲ ಆದಮೇಲೆ 1 ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ 1 ಬಟಾಣಿನೇ ತೊಗೊಂಡು ನೈಟ್ ನೆನೆಸ್ಕೊಂಡು ಬೆಳಿಗ್ಗೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಸೊ ಇದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಟೊಮ್ಯಾಟೊ, ಅದನ್ನು ಹಾಕಬೇಕು. ಸೊ ನೀವು ಟೊಮ್ಯಾಟೊ ಕಟ್ ಮಾಡಿ ಹಾಕಿಲ್ಲ ಅಂದರೂ ಓಕೆ, ಫುಲ್ ರುಬ್ಕೊಂಡ್ರೂ ಓಕೆ, ಅಥವಾ ಫುಲ್ಲು ಕಟ್ ಮಾಡಿನೇ ಹಾಕ್ತೀನಿ ಅಂದ್ರೂ ಓಕೆ, ಚೆನ್ನಾಗಿರುತ್ತೆ. ಸೊ ಈ ಟೈಮಲ್ಲೇ ಸ್ವಲ್ಪ ಸಾಲ್ಟು ಮತ್ತು ಖಾರಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ನೀರು ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ನಾನಿಲ್ಲಿ 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ 1:2 ರೇಷಿಯೋದಲ್ಲಿ ನೀರು ಹಾಕಬೇಕಾಗತ್ತೆ. ಸೊ ಇದು ಕುದಿ ಬಂದಮೇಲೆ ನೋಡ್ತಾ ಇರ್ಬೋದು, ಅದು ಕುದೀತಾ ಇದೆ. ಅದು ಫುಲ್ ಕುದಿ ಬಂದಮೇಲೆ ನಾವೇನು ತೊಳೆದಿಟ್ಕೊತೀವಲ್ಲ ಅಕ್ಕಿ ಒಂದ್ಸರಿ, ಅದನ್ನು ಹಾಕಬೇಕಾಗತ್ತೆ. ಅಂದರೆ ಕೆಲವೊಬ್ಬರು ಕುಕ್ಕರಲ್ಲಿ ಮಾಡ್ತಾರೆ, ಕೆಲವೊಬ್ಬರು ಹಂಗೆ ಡೈರೆಕ್ಟಾಗಿ ಮಾಡ್ತೀವಿ. ಸೊ ಇದು ಕುಕ್ಕರಲ್ಲಿ ವಿತೌಟ್ ಕುಕ್ಕರ್ ಹೆಂಗೆ ಮಾಡೋದು ಅಂತ, ಕುಕ್ಕರಲ್ಲಿ 5 ನಿಮಿಷಕ್ಕೆ ಆಗಿಬಿಡುತ್ತೆ. ಸೊ ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡಿಲ್ಲ ಇವತ್ತು. ಹಾಗೆ ಸೊ ಅಕ್ಕಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸರಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಕುದಿ ಸ್ಟಾರ್ಟ್ ಆಗಿದೆ. ಸೊ ಈ ಟೈಮಲ್ಲಿ ಅದು ಕುದೀತಾ ಇರಬೇಕಾದ್ರೆ ಇನ್ನೊಂದು ಸರಿ ಮಿಕ್ಸ್ ಮಾಡಿ. ಇಫ್ ಇನ್ ಕೇಸ್ ಸಾಲ್ಟ್ ಏನಾದರೂ ಕಡಿಮೆ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ರುಚಿ ಸರಿ ಇದೆ ಅಂದರೆ ನೆಸಸರಿ ಇರಲ್ಲ. ಸೊ ಇದನ್ನು ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಸೊ ನಾವು ಕುಕ್ಕರ್ ಯೂಸ್ ಮಾಡದೆ ಇಲ್ದಿರೋದ್ರಿಂದ ಒಂಚೂರು ಟೈಮ್ ತೊಗೊಳುತ್ತೆ. ಕುಕ್ಕರ್ ಅಂತಂದರೆ 10 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ಇದೇ ಐಟಮ್ಸ್ ಹಾಕಿ ನೀವು ಕುಕ್ಕರಲ್ಲೂ ಯೂಸ್ ಮಾಡ್ಬೋದು.
ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಹೇಗೆ ಬರ್ತಾ ಇದೆ ಅಂತ. ಸೊ ನಾನಿಲ್ಲಿ ಕ್ಲೋಸ್ ಮಾಡಿದ್ದೀನಿ. ಸೊ ಅದು ಪೆನ್ ಮೇಲೆ ಒಂದು ಸರಿ ಮಿಕ್ಸ್ ಮಾಡಿ ಇವಾಗ ಆಲ್ಮೋಸ್ಟ್ 80% ಆಗಿದೆ. ಸೊ ಎಷ್ಟು ಉದ್ರಾಗಿ ಬರುತ್ತೆ ಅಂದರೆ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟೇ ಬರುತ್ತೆ ಅಂತೇನಿಲ್ಲ. ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಗಿದೆ ಇವಾಗ. ಸೊ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಕ್ಲೋಸ್ ಮಾಡಿದ್ರೆ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ರಾಗಿ ಬಂದಿದೆ ಅಂತ. ಸ್ಮ್ಯಾಶ್ ಥರನೂ ಆಗಿಲ್ಲ ಆ್ಯಂಡ್ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತಲೂ ನೋಡ್ತಾ ಇರ್ಬೋದು ನೀವು. ಇವಾಗ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಓಪನ್ ಮಾಡಿದ್ರೆ ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ. ಸೊ ಇದ್ರ ಜೊತೆಗೆ ನೀವು ಮೊಸರು ಬಜ್ಜಿ ಅಥವಾ ಚಟ್ನಿ ಎರಡರ ಜೊತೆ ಕಾಂಬಿನೇಷನ್ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದಲ್ಲ, ನೋಡಿ ಎಲ್ಲೂ ನೀರು ಉಳಿದಿಲ್ಲ, ಹಾಗೆ ಎಷ್ಟು ಉದ್ರಾಗಾಗಿದೆ ಅಂತ. ಸೊ ಸಖತ್ತಾಗಿರುತ್ತೆ. ಒಂದು ಸರಿ ಈ ಥರ ಟ್ರೈ ಮಾಡಿ. ನೋಡ್ತಾ ಇರ್ಬೋದು ನಾನು ಇವತ್ತು ಅದ್ರ ಕಾಂಬಿನೇಷನಿಗೆ ಮೊಸರು ಬಜ್ಜಿ ಮಾಡಿದ್ದೀನಿ. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಸಿಂಪಲ್ ಆ್ಯಂಡ್ ಟೇಸ್ಟಿ ಟೊಮ್ಯಾಟೊ ರೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.